ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ರೂಮಿಂದ. ಯಾಕಪ್ಪ ಅಂದರೆ ನಾಳೆ ನಮ್ಮ ಪಪ್ಪನ ಬರ್ಡೇ ಇದೆ. ಸೊ ಹಂಗಾಗಿ ಇವತ್ತು ನೈಟ್ ಇವತ್ತೊಂದು ಕೇಕ್ ಕಟ್ ಮಾಡಿಸೋಣ ಅಂತ ಪ್ರಿಪ್ರೇಷನ್ ಮಾಡ್ತಿದ್ವಿ. ಇವತ್ತು ಕೇಕ್ ತಂದಿದ್ದೀವಿ, ಬನ್ನಿ ಗೈಸ್ ನೋಡೋಣ. ಇದು ನನ್ನ ವಾರ್ಡ್ರೋಬು, ಮೊನ್ನೆ ಕ್ಲೀನ್ ಮಾಡಿದ್ರು ಗೈಸ್ ಅಮ್ಮ. ಇದು ನೀಟ್ ತೋರಿಸಲ್ಲ, ಮೋಸ್ಟ್ಲಿ ನೀಟಾಗಿ ಕಾಣ್ತಿದೆ ನಿಮಗೆ ಅಂತ ಗೊತ್ತು. ಮೊನ್ನೆ ಇಲ್ಲಿ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ರು, ನಮ್ಮ ಬರ್ಡೇಗೆ ಬಲೂನ್ಸ್ ಇದ್ದಿತ್ತು. ಸೊ ಅದು ಇದು ಅದನ್ನು ಇವಾಗ ಒಂದು ಹೊರಗಡೆ ಇಟ್ಕೊಂಡಿದ್ದಾರೆ. ಸೊ ಆಮೇಲೆ ಬೇರೆ ವ್ಲಾಗ್ಸು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮದು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಮಾಡೋಕ್ಕೂ ಆಗಿದ್ದಿಲ್ಲ ಬೇರೆ ವ್ಲಾಗ್ಸ್ನೆಲ್ಲ. ಇವತ್ತು ಓದ್ಕೊಳ್ಳೋದೆಲ್ಲ ಮುಗೀತು, ಇವತ್ತು ನಾಳೆ ಹಿಂದಿದೆ, ಓದ್ಕೊಳ್ಳೋದೆಲ್ಲ ಮುಗೀತು ಅಂತಂದು ವ್ಲಾಗ್ ಮಾಡ್ತಿದ್ದೆ ಇವತ್ತು. ಅದೆಲ್ಲ ಡೆಕೋರೇಷನಿಂದು ಫುಲ್ ಮನೆಯೆಲ್ಲ ಫುಲ್ ಹರಡಿತ್ತು. ಇವತ್ತು ಬೇರೆ ನಮ್ಮ ಕ್ಲಾಸ್ ಟೀಚರ್ ನಮ್ಮ ಮನೆಗೆ ಬಂದುಬಿಟ್ಟಿದ್ರು, ಗೊತ್ತಿರಲಿಲ್ಲ. ಫೋನ್ ಮಾಡಿದಾಗ ಹೇಳಿದರು. ಅದಾದಮೇಲೆ ಅವ್ರು ಹೋದರು, ಮನೆ ಫುಲ್ ಹರಡಿದೆ ಗೈಸ್. ಹೆಂಗಿತ್ತು ಎಲ್ಲ ಹರಡ್ಬಿಟ್ಟಿದೆ. ಸೊ ಇವಾಗ ಒಂಚೂರು ಅದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿಸಿ ಬನ್ನಿ ಗೈಸ್. ಮೊನ್ನೆ ಈ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಒಂಚೂರು ಭಾಳ ಈವೆಂಟ್ಸ್ ಇದೆ ಗೈಸ್. ಸೆಪ್ಟೆಂಬರಲ್ಲಿ ಗಣಪತಿ ಹಬ್ಬ, ಆಮೇಲೆ ನಮ್ಮ ಚಿಕ್ಕಪ್ಪನ ಬರ್ಡೇ, ನನ್ನ ಬರ್ಡೇ. ಅಕ್ಟೋಬರ್ ಬಂದ ತಕ್ಷಣ ನಮ್ಮ ಪಪ್ಪನ ಬರ್ಡೇ, ಮದುವೆ, ಅದು ಇದು ಅಂದ್ಕೊಂಡು ಭಾಳ ಇದೆ, ಈವೆಂಟ್ಸು ಭಾಳ ಇದೆ ಒಂಚೂರು. ಸೊ ಹಾಗಾಗಿ ಬರೀ ಇದು ಬರ್ಡೇ ವ್ಲಾಗು ಅದು ಇದು ಅಂತಲೇ ಶಾಪಿಂಗ್ ವ್ಲಾಗ್ ಇದೆ ಆಗಿದೆ. ಬೇರೆ ಅದು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಅದನ್ನು ಬೇಗ ಮಾಡ್ತೀನಿ ಬೇರೆ ವ್ಲಾಗ್ಸ್ನೆಲ್ಲ. ಸೊ ನೋಡ್ತಾ ಇರಿ. ಇವಾಗ ಅದೇ ಎಲ್ಲ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಗೈಸ್, ಏನೇನೋ ಅವಸ್ಥೆ ಮಾಡ್ಕೊಂಡು ಕೂತಿದ್ದೇನೆ ಇಲ್ಲಿ ಡಿ ಜೆ ಅಂತಂದು. ಇದೇನಂತ ಒಂಚೂರು ಅರ್ಥ ಆಗ್ತಿಲ್ಲ ಗೈಸ್. ಒಂದು ಇದ್ ಬದ್ದೆ ಡಿ ಜೆನೆಲ್ಲ ಇಟ್ಕೊಂಡಿದ್ದಾನೆ. ಏನು ಮಾಡ್ತಿದ್ಯಾ ರಾಹಿಲ್? ಬುಕ್ಸ್ ಗೈಸ್, ಈಗ ನಾನು ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಆಯಿತು. ಸೊ ನಮ್ಮದು ಪಪ್ಪಂದು ಹಾಕಿದ್ವಿ ಎಲ್ಲ, ಅಮ್ಮ ಬೇಡ ನಮ್ಮದೇ ಹಾಕು ಅಂದರು. ಇವಾಗ ಇಷ್ಟು ಬಟ್ಟೆಗಳ್ನ ಆಗಬೇಕು ಗೈಸ್ ಇದರಲ್ಲಿ. ನನ್ನ ತಮ್ಮ ಏನೋ ಸ್ಪ್ರೇ ತೊಗೊಂಬರ್ತೀನಿ ಅಂತ ಹೋಗಿದ್ದಾನೆ. ಸ್ಪ್ರೇ ತೊಗೊಂಬರ್ತೀನಿ ಅಂತ ಹೋಗಿದ್ದಾನೆ ಅವನು. ಅಮ್ಮಂಗೆ ಗೊತ್ತಿಲ್ಲ ಇನ್ನು. ಅವ್ನು ಬಂದಮೇಲೆ ಅವನಿಗೆ ಒಂಚೂರು ಇರಿಟೇಟ್ ಮಾಡೋಣ, ಒಂದೆಲ್ಲ ಗೀಚೆ ಇಟ್ಕೊಂಡು ಅವನಿಗೆ ಹೇಳಕ್ಕೆ ಇಲ್ಲಿ ಹೊರಗಡೆ ಹೋಗ್ತಾನೆ ಅಂತ ಅವನಿಗೆ ಇರಿಟೇಟ್ ಮಾಡೋಣ ಗೈಸ್ ಬಂದಮೇಲೆ. ಸೊ ಗೈಸ್, ಅಪ್ಪ ಫೋನ್ ಮಾಡಿದ್ರು. ಇವಾಗ ತಾನೇ ಚಿತ್ರದುರ್ಗ ಅಂದರೆ ದಾವಣಗೆರೆಗೆ ಹೋಗ್ತಾರೆ ಅವರು, ಇವಾಗಿನ ಬಂದಿದ್ದಾರಂತೆ. ಸೊ ಇವಾಗ ನನ್ನ ತಮ್ಮ ಬಂದ ಗೈಸ್. ಅದು ಏನಾಯಿತು ಅಂದರೆ ಆ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಬೇರೆ ಬಂದುಬಿಟ್ರು. ಆ ಸ್ಪ್ರೇ ತೊಗೊಂಬರಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಅವನು ಅಲ್ಲಿ ಒಳಗಡೆ ಇಟ್ಟು ನನ್ನ ಬ್ಯಾಗ್ ಒಳಗಡೆ ಇಟ್ಟು ವಿರಾಟ್ ಕೊಹ್ಲಿದೇನೋ ಒಂದು ಪಿಕ್ಚರ್ ತೊಗೊಂಬಂದಿದ್ದೇನೆ. ಅದನ್ನು ತೊಗೊಂಬಂದು ನಾವು ಮನೇಲಿ ಬೈದ್ರು, ಯಾವುದಕ್ಕೆ ತೊಗೊಂಬರಕ್ಕೆ ಹೋಗಿದ್ದಾನೋ ಗಿಫ್ಟ್ ಪಪ್ಪನೇ ಹೆಂಗೆ ಅಂತ. ಸೊ ಇರಿಟೇಟ್ ಮಾಡಬೇಕಾಗಿತ್ತು ಗೈಸ್. ಸೊ ನಾಳೆ ಆ ಸ್ಪೀಕರ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟ. ನಾನು ಅದನ್ನು ಒಂಚೂರನ್ನ ಕಿತ್ತು ಇದನ್ನು ಮಾಡೋಣ ಅಂದ್ಕೊಂಡಿದ್ದೆ. ಈ ಸರಿ ಆಗಿಲ್ಲ ಗೈಸ್. ಈ ಸರಿ ಇದು ಆಯಿತು ಅಂದರೂ ನೋಡೋಣ ಗೈಸ್. ಅವನೇನೋ ಟಿ ವಿ ನೋಡ್ತಾನೆ, ವ್ಲಾಗ್ ನೋಡ್ತಾನೆ ಬೇರೆದು, ಅದನ್ನು ಅವಾಗ ನೋಡೋಣ, ಇರಿಟೇಟ್ ಮಾಡೋಣ ಬನ್ನಿ ಗೈಸ್ ನೋಡೋಣ. ನೋಡಿ ಸಂಧಿ ಅರ್ಥ ಆಗ್ತಿಲ್ಲ ನಿನಗೆ. ಸೊ ಗೈಸ್, ಅವನಿಗೆ ಇರಿಟೇಟ್ ಮಾಡೋಣ ಅಂತ ಹೋದ್ರೆ ಗೈಸ್ ಸರ್ರೆ ತಲೆಗೆ ಹೊಡೆದ್ಬಿಟ್ಟ. ಯಾಕೆ ಬೇಕು ಮಾಡ್ಕೊಂಡು ಮೊದಲೇ ಅವ್ನು ಫುಲ್ ಗರಮ್ ಆಗಿದ್ದಾನೆ. ಅದಕ್ಕೆ ನಾನು ಭಾಳ ಇದನ್ನು ಮಾಡೋ ಒಂಚೂರು ಕೂಲಾಗಿರ್ತಾನೆ. ಆವಾಗ ಒಂಚೂರು ರೇಗಿಸಿದ್ರೆ ಒಂದು ಸುಮ್ಮನೆ ಆದ. ಇವಾಗ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಇದ್ಬಿಟ್ಟು ಹೊರಗಡೆ ಬಟ್ಟೆ ಎಲ್ಲ ಒಣೆ ಹಾಕಿದ್ರು, ನನಗೆ ಕಸ ಅನ್ಬೇಕು. ನಾವು ಲಾಗ್ ನೋಡ್ಕೊಂಡು ಕುಂತು ನಾನು ಒಬ್ಬಳೇ ಏನು ಮಾಡೋದಾಗಿ ಒಬ್ಬಳೇ ಕಸ ಅನ್ಬೇಕು. ಸೊ ಅದಂದು ನಿಮ್ಮ ಹತ್ರ ಸಿಗ್ತೀನಿ ಗೈಸ್. ಅದೇ ಇನ್ನೂ ಬಲೂನ್ನೆಲ್ಲ ಊದಬೇಕು, ಒಂದು 2-3 ಊದಿ ಸಾಕು ಮಾಡ್ತೀನಿ. ಹಾಗೆ ಬನ್ನಿ ಗೈಸ್ ಕಸ ಮಾಡೋಣ. ಸೊ ಗೈಸ್, ಕೇಕ್ ಎಲ್ಲ ಇಟ್ಟಿದ್ದಾರೆ. ಸೊ ಗೈಸ್, ಕೇಕ್ ಇಲ್ಲಿದೆ ಗೈಸ್, ಚಿಕ್ಕ ಕೇಕ್ ಇದು. ಅದ್ರ ಜೊತೆಗೆ ಇದನ್ನು ಕೊಟ್ಟಿದ್ದಾರೆ, ಇದನ್ನು ಮತ್ತು ಇದನ್ನು. ಸೊ ಅದೇ ಬಲೂನ್ಸ್ ನಿಮ್ಗೆ ತೋರಿಸಿದ್ನಲ್ಲ, ಅದೇ ಗೈಸ್ ಬಲೂನ್. ಸೊ ಗೈಸ್, ಈಗ ಕಸ ಅನ್ನೋ ಸಮಯ. ಒಂಚೂರು ಎಕ್ಸ್ಚೇಂಜ್ ಮಾಡಿಕೊಂಡೆ. ಅಲ್ಲೆಲ್ಲ ಬನ್ನಿ ಸಪ್ಪ ಬರೋಷ್ಟರಲ್ಲೆಲ್ಲ ಫುಲ್
ಸೊ ಗೈಸ್ ಈಗಿನ ಅಪ್ಪ ಬಂದರು ಗೈಸ್. ನಾನು ನೆಲ ಒರೆಸ್ತಿದ್ದೀನಿ ನೋಡ್ರಿ ಗೈಸ್ ಇಲ್ಲಿ. ಸೊ ನಾವು ಬಂದ ತಕ್ಷಣ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡ್ವಿ, ಏನೇನೋ ಟೆನ್ಷನಲ್ಲಿ ಬಂದಿರ್ತಾರೆ. ಸೊ ಇವಾಗಲೇ ಬೇಡ ಒಂಚೂರು ಹೊರಗಡೆ ಹೋಗಿ ಗೇಟ್ ಹಾಕಿ ಬರ್ತಾರೆ ಅಪ್ಪ. ಸೊ ಹಾಗಾಗಿ ಅವಾಗ ಬಂದಮೇಲೆ ಒಂದೇ ಸರಿ ಇದನ್ನು ಮಾಡೋಣ ಅಂದು ಇವಾಗೆಲ್ಲ ನೆಲನೂ ಒರೆಸೋದು ಮುಗೀತು. ನಾನು ಬರೀ ಡೈನಿಂಗ್ ಹಾಲಿಂದೊಂದು ಪೆಂಡಿಂಗ್ ಇತ್ತು ಗೈಸ್. ಇವಾಗ ಇದೊಂದು ಒರೆಸಿದಾದ್ಮೇಲೆ ನಾನು ಊಟನೂ ಮಾಡಿಲ್ಲ. ನನ್ನ ತಮ್ಮ ಊಟ ಮಾಡ್ತಾ ಇದ್ದಾನೆ, ನಮ್ಮ ಅಮ್ಮನ ದಾಲೆ ಆಯಿತು. ಸೊ ಹೊರಗಡೆ ಇದ್ದಾರೆ, ಏನು ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅಂತ. ನಾನು ಏನೇನೋ ಅಂದ್ಕೊಂಡಿದ್ದೆ ಗೈಸ್. ಇವರೆಲ್ಲ ಆರಾಮಾಗಿ ಕುತ್ಕೊಂಡಿದ್ದಾರೆ ಊಟ ಮಾಡಿಕೊಂಡು. ನಾನೊಬ್ಬಳು ಏನಂತ ಮಾಡಲಿ, ಅಟ್ಲೀಸ್ಟ್ ನನ್ನ ತಮ್ಮ ಲೈಟಿಂಗ್ಸ್ ಅದು ಹುಡ್ತಿದ್ದೆ, ಸಮಥಿಂಗ್ ಯೂಸ್ಫುಲ್ ಆಗಾದರೂ ಇರೋದು. ಅವನು ಅದನ್ನು ಮಾಡಲಿಲ್ಲ, ಅದಕ್ಕೆ ನನಗೂ ಸಾಕಾಯಿತು. ಹೋಲ್ಬಿಡು, ಹೆಂಗೂ ನಾಳೆ ಎಕ್ಸಾಮ್ಸ್ ಎಲ್ಲ ಅಂದರೆ ನಾಳೆ ಹಿಂದಿ ಆದಮೇಲೆ ಇಂಗ್ಲೀಷ್ ಇದೆ, ಅದನ್ನು ನಾಳೆ ಸೆಕೆಂಡ್ ಸಬ್ಜೆಕ್ಟ್ ಆಗ್ತಿರೋದು ನಮ್ಮದು. ಅದಾದಮೇಲೆ ಒಂದಿನ ನಮಗೆ ಹೆಂಗೂ ಹೋಮ್ ಡೇ ಹಾಲಿಡೇ ಅಂತ ಕೊಡ್ತಾರೆ ಸ್ಟಡೀಸಿಗಂತ ಒಂದಿನ. ಸೊ ಅವಾಗ ಹೆಂಗೂ ರಜೆ ಇರುತ್ತಲ್ಲ, ಅದು ಬೇರೆ ಇಂಗ್ಲೀಷು ಈಸಿ ಇರುತ್ತೆ ಸ್ವಲ್ಪ ಅಂದ್ಬಿಟ್ಟು, ಅದಕ್ಕೆ ನಾನು ಭಾಳ ತಲೆನೂ ಕೇಳಿಸ್ಕೊಳ್ಳೋಕೆ ಹೋಗಲಿಲ್ಲ ಗೈಸ್. ಇವಾಗ ಏನಪ್ಪ ಅಂದರೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ತೋರಿಸ್ತೀನಿ. ನನ್ನ ತಮ್ಮ ಸ್ಪ್ರೇ ತೊಗೊಂಬಂದಿದ್ದಲ್ಲ, ಅದನ್ನು ಇವಾಗಲೇ ಮಾಡೋಣ ಅಂದ್ಕೊಂಡ್ವಿ. ಅಮ್ಮ ಬೇಡ ಅಂತ ಅಂದಿದ್ದಕ್ಕೆ ನಾಳೆ ಮಾಡ್ತೀವಿ ಗೈಸ್. ಅಪ್ಪ ಇವಾಗ ಅಲ್ಲಿಂದ ಹಿಡಿದು ಅಷ್ಟು ಓಡಿಸ್ಕೊಂಡ್ಬಂದೀನಿ ಗೈಸ್. ಇವಾಗ ಇದನ್ನು ಚೆಲ್ಲಬೇಕು. ಇದನ್ನು ಇಲ್ಲಿ ಹ್ಯಾಂಗ್ ಮಾಡಿ ನನ್ನ ಸ್ಲಿಪ್ಪರ್ಸ್ನ ಇಲ್ಲ ಬಿಟ್ಟು ನೀರನ್ನ ಇಲ್ಲೇ ಚೆಲ್ಬಿಟ್ರಿ ಆಯಿತು ಗೈಸ್. ಸೊ ಗುರುವಾರದಿಂದ ನವರಾತ್ರಿ ಸ್ಟಾರ್ಟ್ ಅಲ್ವಾ ಗೈಸ್. ಸೊ ಅದಕ್ಕಂತಲೇ ನಮ್ಮ ಮನೆ ಹತ್ತಿರ ಇರೋ ಗ್ರಾಸ್ ಸೂಪರ್ ಬಂದಿದೆ ಗೈಸ್ ನಮ್ಮ ಮನೆಗೆ, ಹೊಸ ಅತಿಥಿ. ಅದಕ್ಕೆ ನಮ್ಮ ಏರಿಯಾದವರೆಲ್ಲ ಅಂದರೆ ನಮ್ಮ ಅಮ್ಮಂಗೆ ಗೊತ್ತಿರೋರು ಒಂಚೂರು ಈ ಥರ ನಾವು ಹೋಗ್ಬಿಡ್ತೀವಿ ನಮ್ಮ ಮೇಲೆ. ಸೊ ಅವರೆಲ್ಲ ಸೇರಿಕೊಂಡು ಒಂಚೂರು ಇದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬೆಳಗ್ಗೆ 5:30 ಹಂಗೆದ್ದು ಹೋಗೋಣ ಅಂತಂದು. ಸೊ ಅದಕ್ಕೆ ಸೊ ಏನು ಗೊತ್ತಾ ಗೈಸ್, ಇವತ್ತು ಅನಿಸುತ್ತೆ ಇವತ್ತಲ್ಲ ಗೈಸ್, ನಾಳೆ ಡಾನ್ ಬಾಸ್ಕೋ ಅವರಿಗೆ ಇದು ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ. ಆಮೇಲೆ ಇವತ್ತು ವಿದ್ಯಾ ವಿಕಾಸ್ ಅವ್ರಿಗೆ ಇವತ್ತು ನಾಳೆನೂ ಗೊತ್ತಿಲ್ಲ. ಸೊ ಇವತ್ತು ನಾಳೆ ಅವ್ರಿಗೂ ಮುಗಿಯುತ್ತೆ ಗೈಸ್. ನಂದೇ ಗೈಸ್ 9th ಮುಗಿಯುತ್ತೆ. ಸೊ ಅದಿರೋದು 3rd ಗೈಸ್. ಹಂಗಾಗಿ ನಾವು ಅವ್ರು ಹೋಗೋದು ಬೆಳಗ್ಗೆ 5:30 6:00 ಹಂಗೆ ಹೋಗ್ತಾರೆ. ಸೊ ಹಾಗಾಗಿ ಭಾಳ ಅಮ್ಮ ಬೇಡ ಅಂತಿದ್ರು. ನಾನು ಮತ್ತು ಇಲ್ಲಿ ನಿಮಗೆ ಗೊತ್ತಿರೋಂಗೆ ಈ ಏರಿಯಾದಲ್ಲಿ ಇರೋದು ಅಂದರೆ ಒಬ್ಬಳೇ ನನ್ನ ಫ್ರೆಂಡು, ಬೆಸ್ಟ್ ಫ್ರೆಂಡ್ ಅವಳೊಬ್ಬಳು. ಅದು ನಿಮಗೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಗೊತ್ತಿರುತ್ತೆ, ಅವಳ ಹೆಸರು ಸೃಷ್ಟಿ ಅಂತ. ಸೊ ಅದಾದಮೇಲೆ ಅದೇ ಗೈಸ್, ಅದಕ್ಕೆ ಇವಾಗ ಕೇಳಿದೆ ಅಮ್ಮನಿಗೆ, ನಾನು ಅವಳು ಬರ್ತೀವಿ ಹಂಗೆ ಹೆಂಗೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಆಯಿತು ಸರಿ ಅಂತಂದರು ಗೈಸ್. ಸೊ ಅದಕ್ಕೂ ಪ್ರಿಪ್ರೇಷನ್ ಅಮ್ಮ ಮಾಡ್ಕೊತಿದ್ರು. ಬೆಳಗ್ಗೆ ಎದ್ದು ಬೇಗ ಮಾಡೋಕ್ಕಂತೂ ಆಗಲ್ಲ, 5:30 ಹೋಗಬೇಕು. ಬೆಳಗ್ಗೆ ಬೇಗ ಎದ್ದೇಳೋಕೆ ಆಗುತ್ತೆ, ಬಟ್ ಅಷ್ಟು ಬೇಗ ನಿದ್ದೆ ಯಾಕೆ ಇದನ್ನು ಮಾಡೋದು, ಅದಕ್ಕೆ ರಾತ್ರಿನೇ ಎಲ್ಲ ಮಾಡಿ ಇಟ್ಕೊಂಬಿಡೋಣ ಅಂತಿದ್ರು. ನಾನು ಕಸ ಅಂತೀನಿ ಹಂಗೆ ಹಿಂಗೆ ಎದ್ದು ಮಾಡಿಟ್ಬಿಟ್ರೆ ಬೆಳಗ್ಗೆ ಎಲ್ಲ ಈಸಿ ಆಗುತ್ತೆ, ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ ಅಂತಿದ್ರು ಗೈಸ್ ಅಮ್ಮ. ಸೊ ಇವತ್ತು ಸೋಮವಾರ ಗೈಸ್, ನಾಳೆ ಮಂಗಳವಾರ. ಬನ್ನಿ ಗೈಸ್, ನಾಳೆ ಮಂಗಳವಾರ ಗೈಸ್, ಬುಧವಾರನೇ ಕ್ಯಾಲೆಂಡರ್ ನೋಡಿಲ್ಲ ಗೈಸ್ ನಾನು. ಸೊ ನಾಳೆ ಅಕ್ಟೋಬರ್ ಗೈಸ್, ಹೌದು ಸರ್ ಗೈಸ್, 3ನೇ ತಾರೀಕೆ. ಇಟ್ಸ್ ನಥಿಂಗ್ ಬಟ್ ಲೇಟ್. 2 ಡೇಸ್ ಬಿಟ್ಟು ಗುರುವಾರನೇ ಗೈಸ್. ನಾಳೆ ಮಂಗಳವಾರ, ಬುಧವಾರ ಒಂದಿನ ನಮಗೆ ಹಾಲಿಡೇ ಸಿಗುತ್ತೆ. ಸೊ ಇಂಗ್ಲೀಷ್ ಎಕ್ಸಾಮ್ ಆಗುತ್ತೆ. ಸೊ ಫುಲ್ ಕ್ಲೀನ್ ಆಗಿದೆ ಇಲ್ಲೆಲ್ಲ, ಫುಲ್ ಕ್ಲೀನಾಗಿದೆ. ಇವನು ತಿಂತಿದ್ದಾನೆ ಇಲ್ಲಿ, ಅವ್ನು ತೋರಿಸಿದೆ ಮತ್ತು ಕೋಪ ಮಾಡೋಕ್ಕಂತಾನೆ, ಅದಕ್ಕೆ ನಾನು ಅವನ್ನ ತೋರಿಸಲಿಲ್ಲ. ಇವಾಗ ಲೈಟಿಂಗ್ಸ್ ನೋಡಬೇಕು ಗೈಸ್, ಬನ್ನಿ ಲೈಟಿಂಗ್ಸ್ ಇಟ್ಕೊಳ್ಳೋಣ. ನೋಡ್ರಿ ಗೈಸ್, ಎಲ್ಲ ಹೆಂಗೆ ಗೊತ್ತಿಟ್ಟಿದ್ದು. ಇಲ್ಲೊಂದು ಇದ್ದಿದ್ರೆ ಇಲ್ಲೇ ಕಾಣಿಸೋದು, ಅಲ್ಲ ಇಲ್ಲೂ ಇಲ್ಲ ಗೈಸ್. ನನಗೀಗ ಏನು ಕೈ ಕಾಲಾಡ್ತಿಲ್ಲ ಗೈಸ್, ಫುಲ್ ಟೆನ್ಸ್ಡ್ ಆಗ್ಬಿಡ್ತೀನಿ. ಇವತ್ತು ಬೇರೆ ನಮ್ಮ ಕ್ಲಾಸ್ ಟೀಚರ್ ಬೇರೆ ನಮ್ಮ ಮನೆಗೆ ಬಂದಿದ್ರು ಗೈಸ್, ವಿಸಿಟಿಂಗ್ ಹಾಸ್ ಅಂತ
ಒಂದ್ಸರಿ ಇರುತ್ತೆ ಸಾವಾಗ ಬಂದಿದ್ರು ಬೇಕಾದ್ರೆ ಲೈಟಿಗೆ ಸಾಮಾನುಗಳೆಲ್ಲ ಸೊ ಆಮೇಲೆ ಸೊ ಅದೇ ಸಮ್ಮೈ ಕ್ವಶನ್ಸ್ ತಂದಿದ್ರಲ್ಲ ಇದು ಯಾಕೋ ನನಗೆ ಏಟೋ ಥರ ಆಡ್ ಕಾಣಿಸ್ತಿತ್ತು ಸೊ ಅದಕ್ಕೆ ಇದನ್ನು ತೊಗೊಂಬಂದಿದ್ರು ಹಾಕ್ತಿದ್ದಾಗ ಚೆನ್ನಾಗಿ ಕಾಣ್ತಿದ್ದು ಇದನ್ನು ಹಾಕೋಣ ಅಂದ್ಬಿಟ್ಟು ಇದನ್ನು ಹಾಕ್ತಿದ್ವಿ ಸೊ ಲೈಟಿಂಗ್ಸ್ ಇಲ್ಲೆಲ್ಲ ಇರುತ್ತೆ ಬನ್ನಿ ಕೊಟ್ಟೆ ತಡಿ ಲೈಟಿಂಗ್ಸ್ ನೋಡಿದ್ಯಾ ಅವತ್ತು ಮೊನ್ನೆ ಹಾಂ ಹುಡುಕಿಲ್ಲ ಸಿಕ್ಕಿಲ್ಲ ಎಷ್ಟು ಚಂದ ಕಾಣತ್ತಿತ್ತು ಹೌದಾ ನೋಡು ಇದು ಹಿಂಗೆ ಮಾಡೋದು ಅವನು ಏಯ್ ಆಗಲ್ ಆಯ್ತಲ್ಲ Happy birthday to me. Happy birthday to me. Okay? Okay.